ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಿಗ್ಗಿಯಲ್ಲಿ ಪೇಮೆಂಟು ಬಂದಿಲ್ಲ ಯಾಕೆ? ಸಾಕಷ್ಟು ಜನರು ಸ್ವಿಗ್ಗಿ ಡೆಲಿವರಿ ಮಾಡ್ತಾ ಇರ್ತಾರೆ, ಹುಡುಗರು ಮತ್ತು ಹುಡುಗಿರಾಗಿರ್ಬೋದು, ಯಾರಾದರೂ ಆಗಿರ್ಬೋದು. ನನಗೆ ಪೇಮೆಂಟೇ ಬಂದಿಲ್ಲ, ಯಾಕೆ ಬಂದಿಲ್ಲ? ಅಯ್ಯೋ, ಇಷ್ಟು ದಿನ ಎಲ್ಲ ಮಾಡಿದೆ ನಾನು, ಪೇಮೆಂಟೇ ಬಂದಿಲ್ಲ, ಇದು ಮಾಡೋದೇ ಬೇಡ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಗೊಂದಲದಲ್ಲಿರ್ತಾರೆ ಮತ್ತು ಟೆನ್ಷನ್ ಮಾಡ್ಕೊಂಬಿಡ್ತಾರೆ. ಆದರೆ ಯಾಕೆ ಪೇಮೆಂಟ್ ಬರ್ತಿಲ್ಲ, ಇದ್ರ ಬಗ್ಗೆ ಯಾರಾದರೂ ಕೇಳಕ್ಕೆ ಹೋದಾಗ ಸರಿಯಾಗಿ ಉತ್ತರನೇ ಕೊಡಲ್ಲ. ಟಿಕೆಟ್ ರೈಸ್ ಮಾಡಿ ಅಂತ ಹೇಳ್ತಾರೆ. ಬೇರೆ ಯಾರಾದರೂ ಹುಡುಗರನ್ನ ಕೇಳಿದಾಗ ಟಿಕೆಟ್ ರೈಸ್ ಮಾಡಿಕೊಂಡು ನೀವು ಕೇಳಿ ಅಂತಾರೆ, ಅಥವಾ ಸ್ವಿಗ್ಗಿಯವ್ರಿಗೆ ಫೋನ್ ಮಾಡಿ ಅಂತಾರೆ. ಯಾರಿಗೆ ಫೋನ್ ಮಾಡೋಣ? ಅಲ್ಲಿ ಯಾವ ನಂಬರ್ ಇಲ್ಲ ಅಲ್ಲಿ ಫೋನ್ ಮಾಡೋಕ್ಕೆ. ಅಲ್ಲೇನು ಈ ಥರ ಲ್ಯಾಂಡ್ಲೈನ್ ನಂಬರ್ ಆಗಲಿ, ಫೋನ್ ನಂಬರ್ ಆಗಿ ಸ್ವಿಗ್ಗಿ ಆ್ಯಪಲ್ಲಿ, ಡೆಲಿವರಿ ಪಾರ್ಟ್ನರ್ ಆ್ಯಪಲ್ಲಿ ನಂಬರೇ ಇಲ್ಲ. ಆ ಥರ ಏನಾರ ಇದ್ದರೆ ಕಾಲ್ ಮಾಡಿಬಿಟ್ಟು ಯಾಕೆ ಪೇಮೆಂಟ್ ಬಂದಿಲ್ಲ ಅಂದರೆ ಕೇಳ್ಬೋದು. ಆ ಥರ ಯಾವುದೂ ಇಲ್ಲ. ಅಲ್ಲಿ ಬಂದ್ಬಿಟ್ಟು ಟಿಕೆಟನ್ನು ರೈಸ್ ಮಾಡೋ ಅಂಥ ಆಪ್ಷನ್ ಇದೆ ಅಷ್ಟೇ. ಅದನ್ನು ಸಾಕಷ್ಟು ಜನರಿಗೆ ಗೊತ್ತಿರಬೇಕಲ್ಲ. ಈಗ ಹೊಸ್ದಾಗಿ ಬಂದವ್ರಿಗೆ ಏನು ಗೊತ್ತಿರುತ್ತೆ? ಗೊತ್ತಿರಲ್ಲ. ಮತ್ತು ಇದ್ರ ಬಗ್ಗೆ, ಪೇಮೆಂಟ್ ಬಗ್ಗೆ ಯಾವುದೇ ವೀಡಿಯೋನ ಯಾರೂ ಮಾಡಿಲ್ಲ. ಅದಕ್ಕಾಗಿ ನಾನು ಫಸ್ಟ್ ಟೈಮು ಕನ್ನಡದಲ್ಲಿ ಈ ಒಂದು ಪೇಮೆಂಟ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಏನಾಗುತ್ತೆ ಅಂದರೆ, ನೀವು ಜಾಯ್ನ್ ಆಗ್ತೀರಾ, ಒಂದು 2-3 ದಿನ ಡ್ಯೂಟಿ ಮಾಡ್ತೀರಾ, ಆಮೇಲೆ ಬೇರೆ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀರಾ. ಮತ್ತು ನೀವು ಯಾವಾಗ ಮಂಗಳವಾರ ಮತ್ತು ಬುಧವಾರ ಸ್ವಿಗ್ಗಿಯಲ್ಲಿ ಮಂಗಳವಾರ, ಬುಧವಾರ ಇಲ್ಲ ಅಂದರೆ ಗುರುವಾರ, ಈ 3 ದಿನದಲ್ಲಿ ನಿಮಗೆ ನೀವೇನು ಇದು ಡ್ಯೂಟಿ ಮಾಡಿರ್ತೀರ ಆ ಒಂದು ಪೇಮೆಂಟು ನಿಮ್ಮ ಅಕೌಂಟ್ಗೆ ನೀವೇನು ಕೊಟ್ಟಿರ್ತೀರೋ ಅದಕ್ಕೆ ಬಂದುಬಿಡುತ್ತೆ. ಆದರೆ ಬರೋದಿಲ್ಲ. ಏನಕ್ಕೆ ಬರೋದಿಲ್ಲಪ್ಪ ಅಂದರೆ ಕಾರಣ ಇಷ್ಟೇ. ಈಗ ನೀವು ಜಾಯ್ನ್ ಆಗಿರ್ತೀರ. ಜಾಯ್ನ್ ಆದಾಗ ನಿಮಗೆ ಅವರು ಏಜೆಂಟವರು, ಸ್ವಿಗ್ಗಿಯವರು ಕಾಲ್ ಮಾಡಿಬಿಟ್ಟು ಹೇಳಿರ್ತಾರೆ ನಿಮಗೆ, ಈಗ ನೀವೇನಾದರೂ ಜಾಯ್ನ್ ಆದರೆ ಆಫರ್ ಇದೆ, ಬರೀ 200 ರೂಪಾಯಿ ಇದೆ, 300 ರೂಪಾಯಿ ಇದೆ, ಇನ್ನೂ ಒಂದು 2 ದಿನ ಬಿಟ್ಬಿಟ್ಟು ನೀವೇನಾದರೂ ಜಾಯ್ನಿಂಗ್ ಆದರೆ 2000 ರೂಪಾಯಿ ಕಟ್ಟಬೇಕಾಗುತ್ತೆ. ಈ ಥರ ಎಲ್ಲ ನಿಮಗೆ ಹೇಳಿರ್ತಾರೆ. ಅದಕ್ಕೆ ನೀವೇನು ಮಾಡಿರ್ತೀರ? ಅಯ್ಯೋ, 2000 ರೂಪಾಯಿ ಎಲ್ಲ ಜಾಯ್ನಿಂಗ್ ಫೀಸ್ ಕಟ್ಟೋಕ್ಕಾಗುತ್ತಾ? 200 ರೂಪಾಯಿ ಆರಾಮಾಗಿ ಕಟ್ಬಿಡ್ಬೋದಲ್ಲ ಅಂಥೇಳಿ ನೀವು ಡೈರೆಕ್ಟಾಗಿ ಅವರ ಒಂದು ಏನು ಕಳಿಸಿರ್ತಾರೆ ಫೋನ್ಪೇನೋ ಅಥವಾ ಗೂಗಲ್ ಪೇನೋ ನೀವು ಮಾಡಿಬಿಟ್ಟು ಜಾಯ್ನಿಂಗ್ ಆಗಿರ್ತೀರ. ಆಮೇಲೆ ನಿಮಗೆ ಒಂದು 2-3 ದಿನ ಆದಮೇಲೆ ಯೂನಿಫಾರ್ಮು ಬರುತ್ತೆ, ಬ್ಯಾಗು ಬರುತ್ತೆ, ಆ ಡ್ಯೂಟಿ ಮಾಡಿರ್ತೀರ, ಆದರೆ ದುಡ್ಡು ಬಂದಿರಲ್ಲ. ಕಾರಣ ಇಷ್ಟೇ. ಏನಪ್ಪ ಅಂದರೆ, ಸ್ವಿಗ್ಗಿಯಲ್ಲಿ ಜಾಯ್ನಿಂಗ್ ಫೀಸ್ ಅಂತ ಹೇಳ್ಬಿಟ್ಟು ಇದೆ. ನೀವು ಫಸ್ಟ್ ಟೈಮು ಏನು ಜಾಯ್ನ್ ಆಗಿರ್ತೀರ, ನೀವು ಫಸ್ಟ್ ಟೈಮೇ ದುಡ್ಡನ್ನು ಕಟ್ಟಬೇಕಾಗುತ್ತೆ. ಅದೇನು ಒಂದೊಂದು ಟೈಮು ಒಂದೊಂದು ಥರ ವೇರಿಯೇಷನ್ ಚೇಂಜ್ ಆಗ್ತಾ ಇರುತ್ತೆ. ಇಷ್ಟೇ ಇರುತ್ತೆ ಅಂತಲ್ಲ, ಇಷ್ಟು ಅಂತ ನೀವು ಕೇಳಕ್ಕೆ ಹೋಗ್ಬೇಡಿ, ಅದು ಚೇಂಜ್ ಆಗ್ತಾನೇ ಇರುತ್ತೆ. 1100 ರೂಪಾಯಿ ಇರ್ಬೋದು, ಅಥವಾ 1500 ರೂಪಾಯಿ ಇರ್ಬೋದು, 2000 ರೂಪಾಯಿ ಆಗ್ಬೋದು, ಅಥವಾ ಇನ್ನೂ 1000 ರೂಪಾಯಿನಕ್ಕಿಂತ ಕಡಿಮೆನೇ ಇರುತ್ತೆ ಕೆಲವೊಂದು ಸರಿ. ಈ ಟೈಮಲ್ಲಿ ನೀವು 200 ರೂಪಾಯಿ ಅಂತೇಳಿ ಆಫರ್ ಹೇಳಿ ಕಟ್ಸ್ಕೊಂಡಿರ್ತಾರೆ ಅಷ್ಟೇ. ಈಗ ನಂದು ಹಾಗೆ ಆಯಿತು. 200 ರೂಪಾಯಿ ಹೇಳ್ಬಿಟ್ಟು ನನಗೆ ಜಾಯ್ನ್ ಮಾಡಿಸ್ಕೊಂಡ್ರು. ಅದಾದಮೇಲೆ ನಾನು ಒಂದು ಡ್ಯೂಟಿ ಮಾಡಿದ್ಮೇಲೆ ನನಗೆ ದುಡ್ಡೇ ಬರಲಿಲ್ಲ. ಅಲ್ಲೂ ಏನೋ ಆಪ್ಷನ್ ತೋರಿಸ್ತಾ ಇಲ್ಲ, ಯಾಕೆ ರಿಡಕ್ಷನ್ ಆಗಿದೆ ಅಂತ. ಆಮೇಲೆ ಟಿಕೆಟ್ ಯಾರು ಕೇಳಿದ್ರು ನಂಗೆ ಗೊತ್ತಿಲ್ಲ ಅನ್ನೋದು. ಅಥವಾ ಇನ್ನು ಕೆಲವರು ಬರುತ್ತೆ, ಇವಾಗ ಬರುತ್ತೆ, ಈ ವಾರ ಬಂದಿಲ್ಲ, ಮುಂದಿನ ವಾರ ಬರುತ್ತೆ ಅನ್ನೋರು. ಆ ಥರ ಯಾವುದೂ ಬರೋಲ್ಲ. ಆಮೇಲೆ ನಾನು ಟಿಕೆಟ್ ರೈಸ್ ಮಾಡಿ ಕೇಳಿದಾಗ ಅವರು ನಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಟ್ಟರು. ನೋಡಿ ಸರ್, ಈಗ ಸೆಕ್ಯೂರಿಟಿ ಡಿಪಾಸಿಟು ಅಂತ ಹೇಳ್ಬಿಟ್ಟು ಜಾಯ್ನಿಂಗಲ್ಲಿ ಇರುತ್ತೆ, ಇಷ್ಟು 1100 ರೂಪಾಯಿನೋ ನನಗೆ ಕಟ್ಟಾಯಿತು. ಒಬ್ಬೊಬ್ರು ಒಂದೊಂದು ಥರ ಇರುತ್ತೆ. ಇದಾದಮೇಲೆ ನೀವು ಡ್ಯೂಟಿ ಮಾಡಿ ಯಾವುದು ಕಟ್ಟಾಗಲ್ಲ. ಆಗ ನಾನು ಕೇಳಿದೆ ಅವ್ರಿಗೆ, ಮತ್ತು ನನಗೆ ಜಾಯ್ನ್ ಆಗೋ ಟೈಮಲ್ಲಿ ಬರೀ 200 ರೂಪಾಯಿ ಅಷ್ಟೇ ಅಂತ ಹೇಳಿದ್ರಲ್ಲ ಸರ್ ಅಂತ ನಾನು ಕೇಳಿದಾಗ ಅವ್ರು ಹೇಳಿದ್ರು, ನೋಡಿ ಸರ್, ಜಾಯ್ನಿಂಗ್ ಮಾಡಿಸ್ಕೋಬೇಕಾ ಅಂತ ಹೇಳಿದಾಗ ಆ ಒಂದು ಏಜೆಂಟ್ಗಳು ನಿಮ್ಮನ್ನು ಆ ಥರ ಹೇಳ್ಬಿಟ್ಟು ಜಾಯ್ನಿಂಗ್ ಮಾಡಿಸ್ಕೊಂಡಿರ್ತಾರೆ ಅಷ್ಟೇ. ಆದರೆ ನೀವು ಕಂಪಲ್ಸರಿ ಯಾರೇ ಆಗಲಿ ಸರ್, ಯಾರದ್ದು ಬಿಡಲ್ಲ ನಾವು, ಒಬ್ಬೊಬ್ರಿಗೆ ಒಂದೊಂದು ಥರ ಮಾಡಲ್ಲ. ಎಲ್ಲರಿಗೂ ಜಾಯ್ನಿಂಗ್ ಫೀಸು
ಅದೇನಿದೆ ಕಟ್ಟಲೇಬೇಕು. ಕಟ್ಟಾಗಿದೆ. ಇನ್ನು ಮುಂದೆ ನೀವು ಡ್ಯೂಟಿ ಮಾಡ್ಕೊಂಡೋಗಿ ಯಾವುದೂ ದುಡ್ಡು ಕಟ್ಟಾಗಲ್ಲ ಅಂತ ಹೇಳಿದ್ರು. ನಾನು ಏನಪ್ಪ ಈ ಥರ ಮತ್ತೇನು ನಾನು ಡ್ಯೂಟಿ ಮಾಡಿದಾಗ ಕಟ್ ಮಾಡಿಬಿಟ್ರೆ ಇಷ್ಟೆಲ್ಲ ಆರ್ಡ್ರ್ ಕೊಟ್ಟು ನಮ್ಮ ದುಡ್ಡು ಬರಲಿಲ್ಲವಲ್ಲ ಅಂದ್ಕೊಂಡು ನಾನು ಆಮೇಲೆ ಡ್ಯೂಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವುದೇ ರೀತಿ ದುಡ್ಡು ಕಟ್ಟಾಗಲಿಲ್ಲ. ಅದೇನಿತ್ತು ಪೇಮೆಂಟು ಕರೆಕ್ಟಾಗಿ ಮಂಗಳವಾರ ಅಕೌಂಟಿಗೆ ಬಂದುಬಿಡ್ತಿತ್ತು. ಸೊ ಇದು ಒಂದು ಮೇನ್ ಕಾರಣ. ಇದಕ್ಕೆ ನಿಮಗೆ ಈಗ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಪೇಮೆಂಟ್ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಮಾಡಿ ನೀವು ಜಾಯ್ನಿಂಗ್ ಫೀಸ್ ಏನಿರುತ್ತೋ ಅದು ಕಟ್ಟಾಗುತ್ತೆ ಅಷ್ಟೇ. ಅದಕ್ಕಾಗಿಯೇ ನೀವು ಜಾಯ್ನಿಂಗ್ ಆಗೋವಾಗಲೇ ಕರೆಕ್ಟಾಗಿ ಅವ್ರಿಗೆ ಕೇಳಿಕೊಂಡು ಅದನ್ನು ಏನಿದೆ ದುಡ್ಡನ್ನು ಕಟ್ಬಿಡಿ. ಈ ಆನ್ಲೈನಲ್ಲೇ ಇವಾಗ ತೋರಿಸುತ್ತಲ್ಲ, ನೀವು ಅಲ್ಲೇ ಕಟ್ಬಿಡಿ. ಈ ಏಜೆಂಟ್ಗಳು ಕಾಲ್ ಮಾಡಿಬಿಟ್ಟು ನಿಮಗೆ ಆಫರ್ ಹೇಳೋದು ಅದೆಲ್ಲ ತುಂಬಾ ಸುಳ್ಳು. ಅದು ನನಗೆ ಆ ಥರ ಹೇಳ್ಬಿಟ್ಟು ಜಾಯ್ನ್ ಮಾಡಿಸ್ಕೊಂಡು ಕಟ್ ಮಾಡಿದ್ವಿ. ಕೊನೆಗೆ ಗೊತ್ತಾಯಿತು ನನಗೆ. ಅದಕ್ಕಾಗಿ ಆ ಒಂದು ಅಮೌಂಟ್ ಏನು ತೋರಿಸುತ್ತೋ ಫಸ್ಟೇ ನಿಮ್ಮ ಹತ್ರ ದುಡ್ಡಿದ್ರೆ ಕಟ್ಬಿಡಿ. ಮತ್ತು ನೀವು ಆಮೇಲೆ ಡ್ಯೂಟಿ ಮಾಡೋ ಟೈಮಲ್ಲಿ ಇಷ್ಟು ದಿನ ಮಾಡಿರ್ತೀರ, ಇಷ್ಟು ಬರುತ್ತೆ ಅಂತ ನೀವೇನೋ ಒಂದು ಕ್ಯಾಲ್ಕುಲೇಷನಲ್ಲಿ ಇರ್ತೀರ. ಸಡನ್ನಾಗಿ ಆ ದುಡ್ಡೇ ಬರೋಲ್ಲ ಅಂದಾಗ ಅಥವಾ ಡಿಡಕ್ಷನ್ ಆದಾಗ ನಿಮ್ಗೇನಾಗುತ್ತೆ, ಏನಕ್ಕೆ ಈ ಥರ ಆಗ್ಬಿಡ್ತಲ್ಲ, ಮಧ್ಯದಲ್ಲಿ ಕಟ್ಟಾಗ್ತಾನೆ ಇರುತ್ತೆ. ಅದಕ್ಕಾಗಿ ನಿಮ್ಮ ಹತ್ರ ದುಡ್ಡಿದ್ರೆ ಸ್ಟಾರ್ಟಿಂಗಲ್ಲೇ ಕಟ್ಬಿಡಿ. ಯಾವತ್ತಿದ್ರೂ ಕೊಡಲೇಬೇಕಲ್ವ. ಸ್ಟಾರ್ಟಿಂಗಲ್ಲೇ ಕೊಟ್ಬಿಟ್ರೆ ಆಮೇಲೆ ನಿಮ್ಮದೇನು ಅರ್ನಿಂಗ್ಸ್ ಮಾಡಿರ್ತೀರೋ ಆ ಒಂದು ದುಡ್ಡು ನಿಮಗೆ ಬರ್ತಾ ಇರುತ್ತೆ. 1000 ರೂಪಾಯಿ ಆಗಿರ್ಬೋದು, 2000 ರೂಪಾಯಿ ಆಗಿರ್ಬೋದು, ಏನೋ ಕಟ್ಟಾಗಲ್ಲ, ಬರುತ್ತೆ. ಇನ್ನೊಂದು ಏನಪ್ಪ ಅಂದರೆ ಪೆನಾಲ್ಟಿ. ಇದನ್ನು ಕೂಡ ನೀವು ನೋಡ್ಕೋಬೇಕಾಗ್ತದೆ. ಸ್ಟಾರ್ಟಿಂಗಲ್ಲಿ ನಿಮಗೆ ಏನೋ ಗೊತ್ತಾಗಲ್ಲ. ಕೆಲವು ಸಲ ನೀವು ಪೆನಾಲ್ಟಿ ಕೂಡ ಆಗ್ತಾನೆ. ಏನಪ್ಪ ಅಂದರೆ ಕಸ್ಟಮರ್ದು ಇವಾಗ ಫುಡ್ ಆರ್ಡರ್ ತೊಗೊಂಡು ಹೋಗ್ತೀರಾ, ಅಲ್ಲಿ ಅವ್ರು ಹೇಳ್ತಾರೆ ನಾನು ಮನೇಲಿಲ್ಲ, ಇಂಥ ಕಡೆ ಇಟ್ಬಿಡಿ ಅಂತ. ನೀವು ಕರೆಕ್ಟಾಗಿ ಇಂಥ ಕಡೆ ಕೊಟ್ಬಿಡಿ ಅಂತಲೂ ಹೇಳ್ತಾರೆ. ಕರೆಕ್ಟಾಗಿ ನೀವು ಕೊಟ್ಟು ಫೋನ್ ಮಾಡಿ ಕಮ್ಯುನಿಕೇಷನ್ ಇಟ್ಕೊಳ್ಳಿ ಕಸ್ಟಮರ್ ಹತ್ರ. ಕರೆಕ್ಟಾಗಿ ಕಮ್ಯುನಿಕೇಷನ್ ಇಟ್ಕೊಂಡು ಇಂಥವ್ರ ಹತ್ರ ಕೊಟ್ಟಿದ್ದೀನಿ ಅಂತೇಳಿ ಅವ್ರಿಗೂ ಫೋನ್ ಕೊಟ್ಟು ಅವ್ರಿಗೂ ಮಾತಾಡಿಸ್ಬಿಟ್ಟು ನೀವು ಹೊರ್ಟೋಗ್ಬಿಡಿ. ನೀವು ಇವಾಗ ಕೊಟ್ಬಿಟ್ಟು ಹೋಗ್ಬಿಡ್ತೀರ, ಅವರೇನೋ ಏನು ಮಾಡ್ತಾರೆ, ಯಾವುದೋ ಗ್ಯಾನ್ದಲ್ಲಿ ನನಗೆ ಕೊಟ್ಟಿಲ್ಲ ಅಂತ ಹೇಳ್ಬಿಡೋದು. ಅಥವಾ ಆಮೇಲೆ ತೊಗೊಂಡೋಗಿ ಅಯ್ಯೋ ನಾನು ಮರ್ತೋಗ್ಬಿಟ್ಟೆ, ನನ್ನ ಹತ್ರನೇ ಇತ್ತು ಕೊಟ್ಬಿಟ್ಟು ಹೋತಾ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಕಸ್ಟಮರು ಏನು ಮಾಡ್ತಾನೆ, ನಾನು ಇಲ್ಲ ಅಂತ ಹೇಳ್ಬಿಟ್ಟು ಇವನು ಈ ಥರ ಏನೋ ಫುಡ್ಡು ಆರ್ಡ್ರ್ ತೊಗೊಂಡೇ ಹೊಟ್ಟೋಗ್ಬಿಟ್ಟಿದ್ದಾನೆ ಅಂತೇಳಿ ಅಲ್ಲಿ ಕಸ್ಟಮರ್ ರೈಸ್ ಮಾಡಿಬಿಟ್ರೆ ಟಿಕೆಟ್ ರೈಸ್ ಮಾಡಿಬಿಡ್ತಾರೆ ಅವ್ರು ಇಮಿಡಿಯೇಟಾಗಿ. ಯಾಕಂದರೆ ಫುಡ್ ಆರ್ಡ್ರ್ ಮಾಡೋದೇನು ಸುಮ್ಮನೆ ಅಲ್ಲ. 300, 500 ಈ ಥರ 1000 ರೂಪಾಯಿ ಗಟ್ಟಲೆ ದುಡ್ಡು ಕೊಟ್ಬಿಟ್ಟು ಫುಡ್ ಆರ್ಡ್ರ್ ಮಾಡ್ತಾರೆ ಅವರು. ಅಲ್ಲಿ ಅವ್ರು ಕರೆಕ್ಟಾಗಿ ತಲುಪಲಿಲ್ಲ ಅಂದರೆ ಮುಲಾಜೆ ನೋಡೋಲ್ಲ. ನೀನು ಯಾರಾದ್ರೇನು ತಲೆನೇ ಕೆಡಿಸ್ಕೊಳ್ಳೋದು. ಅವ್ರು ಟಿಕೆಟ್ ರೈಸ್ ಮಾಡಿಬಿಟ್ಟು ಕಂಪ್ಲೇಂಟ್ ಮಾಡಿಬಿಡ್ತಾರೆ. ಅದೇನಾಗುತ್ತೆ, ರಾಂಗ್ ಆ್ಯಕ್ಷನ್ ಆಗಿಬಿಟ್ಟು ನಿಮ್ಮ ಒಂದು ಇದಕ್ಕೆ ಪೆನಾಲ್ಟಿ ಬೀಳುತ್ತೆ. ಆ ಒಂದು ಪೆನಾಲ್ಟಿ ಬಂದ್ಬಿಟ್ಟು ನೀವೇನು ಅರ್ನಿಂಗ್ಸ್ ಮಾಡಿರ್ತೀರ, ಈ ಒಂದು ಅರ್ನಿಂಗ್ಸ್ ನೀವು ಮಾಡಿದಾಗ ಅದಕ್ಕೆ ಡಿಡಕ್ಷನ್ ಮಾಡೋ ಅಂಥ ಸಾಧ್ಯತೆಗಳಿರ್ತವೆ. ಸೊ ಇದಕ್ಕಾಗಿ ನೀವು ಕರೆಕ್ಟಾಗಿ ನೋಡಿಕೊಂಡು ಡ್ಯೂಟಿನ ಮಾಡಬೇಕು. ಮತ್ತು ದುಡ್ಡು ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಂಡ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಡಿಡಕ್ಷನ್ ಆಗೇ ಆಗುತ್ತೆ. ಪೆನಲ್ಟಿ ಆಗಿರ್ಬೋದು ಅಥವಾ ಜಾಯ್ನಿಂಗ್ ಫೀಸ್ ಆಗಿರ್ಬೋದು, ಆನ್ ಬೋರ್ಡಿಂಗ್ ಫೀಸ್ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾರೆ. ಒಂದು ಸಲ ಅಷ್ಟೇ ಮಾಡ್ತಾರೆ, ಮತ್ತೆ ಏನು ಮಾಡೋಕ್ಕೋಗಲ್ಲ. ನೀವು ಟಿಕೆಟ್ ರೈಸ್ ಮಾಡಿ, ಅದ್ರ ಬಗ್ಗೆ ನಾನು ಒಂದು ವೀಡಿಯೋ ಮಾಡ್ತೀನಿ, ಟಿಕೆಟ್ ರೈಸ್ ಹೇಗೆ ಮಾಡೋದಂತ. ಸಾಕಷ್ಟು ಜನ ಕೆಲವೊಂದು ಮಾತ್ರ ಟಿಕೆಟ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಹೊರತು ಯಾವುದೂ ಕರೆಕ್ಟಾಗಿ ತೋರಿಸ್ಕೊಟ್ಟಿಲ್ಲ. ನಾನು ಮುಂದಿನ ದಿನಗಳಲ್ಲಿ ಕಂಪ್ಲೀಟಾಗಿ ನಿಮಗೆ ಯಾವ ಥರ ಟಿಕೆಟ್ ರೈಸ್ ಮಾಡಬೇಕು, ಯಾವುದ್ರ ಬಗ್ಗೆ ಅಂತ ಹೇಳ್ಕೊಡ್ತೀನಿ. ಏನು ಎಲ್ಲ ಗೊತ್ತಿರೋದೆ ಅಂತ ಕೆಲವ್ರು ಹೇಳ್ಕೊಬೋದು, ಗೊತ್ತಿಲ್ದಿರೋ ಇರೋರು ಇರ್ತಾರೆ. ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾಯಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.